ಹಾಯ್ ಎಲ್ರಿಗೂ ನಮಸ್ತೆ. ನಮಸ್ತೆ ಸರ್. ನಾನು ನಿಮ್ಮ ವಿನಿ ಮಾತಾಡ್ತಿರೋದು. ನನ್ನ ಮತ್ತೊಂದು ಹೊಸ ವಿಡಿಯೋಗೆ ಸ್ವಾಗತ ಸುಸ್ವಾಗತ. ಸ್ವಾಗತಂ ಸುಸ್ವಾಗತಂ. ಬೆಳಗ್ಗೆ ಆಯ್ತು ನಾನು ದೇವಸ್ಥಾನಕ್ಕೆ ಬಂದಿನಿ. ನಾನು ದೇವ್ರ ಭಕ್ತ, ನಾನು ದೇವ್ರ ಮೇಲೆ ಭಕ್ತಿ ಇರೋನು. ಆಲ್ರೆಡಿ ಅಲ್ಲಿಂದ ಕಸ್ಟಮರ್ ಬಂದು ಕಾಯ್ತಿದ್ದಾರೆ ಅಂತ ಫೋನ್ ಮಾಡಿದ್ರು. ಅಬ್ಬಬ್ಬಬ್ಬ ಲ್ಯಾಟ್ರಿ ನಾಕ್ ಬರ್ಲಿ ವರ್ಕ್ ಅಂತ ಹೇಳ್ಕೊಂತೀನಿ ಅಷ್ಟ. ಬರ್ರಿ ಫಸ್ಟ್ ಒಳಗೆ ಹೋಗಿ ದೇವ್ರನ್ನ ಮಾತಾಡ್ಸ್ಕೊಂಡ್ ಬರೋಣ. ಜೈ ಶ್ರೀರಾಮ್ ಅಂತ ದೇವಸ್ಥಾನದ ಒಳಗಡೆ ಬಂದೆ. ಪೂಜಾರಿನ ಪೂಜೆಗೆ ರೆಡಿ ಮಾಡ್ತಿದ್ರು. ನನಗೆ ಅಷ್ಟೊಂದು ಕಾಯೋಷ್ಟು ಪೇಷನ್ಸ್ ಇರಲಿಲ್ಲ. ದೇವಸ್ಥಾನದಲ್ಲಿ ಕುಂಕ ಹಚ್ಕೊಂಡು ಒಂದ್ಸಲಿ ಕೈ ಮುಗಿದು ಆಚೆ ಬಂದು ನೋಡ್ತೀನಿ, ನನ್ನ ಬೇಬಿ ಸುಂದರವಾಗಿ ಕಾಣ್ತಿದ್ಲು. ಅಲ್ಲಿಂದ ಒಂದು ಚೂರು ಮುಂದಕ್ಕೆ ಬಂದೆ, ಒಂದು ಅಜ್ಜಿ ಹೋಟ್ಲಿತ್ತು. ಅಜ್ಜಿ ಹೋಟ್ಲ್ ನೋಡ್ತಿದ್ದಂಗೆ ಅಲ್ಲೇ ಗಾಡಿ ನಿಲ್ಲಿಸ್ಬಿಟ್ಟು ನಾನು ಊಟ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ದೊಡ್ಡ ದೊಡ್ಡ ಹೋಟ್ಲಲ್ಲಿ ಹೊಟ್ಟೆ ತುಂಬ ಊಟ ಕೊಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ, ಆದರೆ ತಟ್ಟೆ ತುಂಬ ಸೋಡಾ ಇಟ್ಟಿರ್ತಾರೆ. ಆದರೆ ಇವರು ಚಿಕ್ಕ ಚಿಕ್ಕ ಹೋಟ್ಲಲ್ಲಿ ಹೊಟ್ಟೆ ತುಂಬ ಊಟನೂ ಕೊಡ್ತಾರೆ, ಕಮ್ಮಿ ಕಾಸನ್ನ ಇಸ್ಕೊತಾರೆ. ಅಲ್ಲಿ ಹೊಟ್ಟೆ ತುಂಬ ತಿನ್ಕೊಂಡು ಅಲ್ಲಿಂದ ಹಂಗೆ ನಮ್ಮ ಶಾಪಿಗೆ ಡೈರೆಕ್ಟ್ ಆಗಿ ಬಂದೆ. ಅಷ್ಟರಲ್ಲಿ ಕಸ್ಟಮರ್ ಬಂದು ಆಲ್ರೆಡಿ ಕಾಯ್ತಿದ್ರು. ಡಿಸೈನು ರೆಡಿ ಆಗಿ ಮತ್ತೆ ತಡ ಅಂತ ಹೇಳ್ಬಿಟ್ಟು ಸೈಜಸ್ನ ಚೆಕ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಬೆನ್ನಿಗೆ ಕರೆಕ್ಟ್ ಇದು ಬೆನ್ನಿಗೆ ಬಂದ್ರೆ ಚೆನ್ನಾಗಿರುತ್ತೆ. ಎದೆ ಮೇಲೆ ಅಂದ್ರೆ ಚಿಕ್ಕದಾಗಿ ಮಾಡ್ಬೇಕಾಗೈತಿ, ಚಿಕ್ಕದಾಗುತ್ತೆ. ಇದೆಲ್ಲಿ ಮಾಡಿಸಿದ್ರಿ? ಗಂಗಾವತಿಲಿ ಮಾಡಿಸಿದ್ದೆ 4 ವರ್ಷದಿಂದ. ಸರಿಯಾಗಿಲ್ಲ. ಎಷ್ಟು ನಮಗ್ ಬೇಜಾರಾಗೋಯ್ತು ಅಂತ ಅಂದ್ರೆ, ಆ ವರ್ಕ್ನ ಮಾಡಿದ ಆರ್ಟಿಸ್ಟ್ ಯಾರು ಅಂತ ಗೊತ್ತಿಲ್ಲ, ಬಟ್ ಇವ್ರು ನೋಡಿದ್ರೆ ಆ ವರ್ಕಿಂದ ಮನ ನೊಂದು ಬಿಟ್ಟಿದ್ದಾರೆ. ನನಗೆ ಎಷ್ಟು ಚೀಪ್ ಅನಿಸ್ಬಿಡ್ತು ಅಂದ್ರೆ ನಿಮ್ಮ ನೋಡ್ಬಿಟ್ಟು ನಾವು ಸ್ಟಾರ್ಟ್ ಮಾಡ್ತಿರೋ ವರ್ಕು ಇಷ್ಟು ದೊಡ್ಡದಾಗಿತ್ತು. ಸೊ ಏನಪ್ಪ ಅಂತಂದರೆ ನಾನು ಎಲ್ಲ ಆರ್ಟಿಸ್ಟ್ಗಳಿಗೆ ಹೇಳೋದೊಂದೇ, ಒಂದು ಪೋರ್ಟ್ರೇಟ್ ವರ್ಕ್ನ ಚಿಕ್ಕದಾಗೆಲ್ಲ ಮಾಡಿದ್ರೆ ಅದು ಕ್ಲಾರಿಟಿ ಕೊಡೋಕ್ಕಾಗಲ್ಲ. ಒಂದು ಸ್ಟ್ಯಾಂಡರ್ಡ್ ಸೈಜ್ ಅಂತ ಇರುತ್ತೆ, ಆ ಸೈಜ್ನ ನೀವು ಮಾಡಬೇಕು. ಹಂಗೆ ಹೇಳ್ತಾ ಸ್ಟೆನ್ಸಿಲ್ನ ಸ್ಟಾರ್ಟ್ ಮಾಡಿದೆ ಪೇಸ್ಟ್ ಮಾಡೋಕ್ಕೆ. ಸ್ಟೆನ್ಸಿಲ್ ರಿಮೂವ್ ಮಾಡಬೇಕಾದ್ರೆ ನನಗನ್ನಿಸ್ತು ಈ ವರ್ಕ್ನ ಮಸ್ತಾಗಿ ನಾನು ಮಾಡ್ಬೋದು ಅಂತ, ಯಾಕಂದರೆ ಮಸ್ತಾಗೆ ಸಿಕ್ಕಿತ್ತು ಸ್ಟೆನ್ಸಿಲ್. ಹಂಗೆ ಹೇಳ್ತಾ ಹೈಜಿನಿಕ್ ಸೆಟಪ್ಪು ರೆಡಿ ಆಗಿತ್ತು. ನಮ್ಮ ಬಾಸ್ ಆಂಜನೇಯನ್ ನೆನೆಸ್ಕೊಂಡು ವರ್ಕ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ. ಸೊ ನಾನು ಬೇರೆ ಆರ್ಟಿಸ್ಟ್ಗಳಿಗೆ ಕೇಳ್ಕೊಳ್ಳೋದು ಒಂದೇ ಒಂದು, ನಿಮಗೆ ವರ್ಕ್ ಬರಲ್ಲ ಅಂತಂದರೆ ಸುಮ್ಮನೆ ಅಟೆಂಪ್ಟ್ ಎಲ್ಲ ಮಾಡೋಕೆ ಹೋಗ್ಬೇಡ್ರಿ. ಅದರಲ್ಲೂ ಪೋರ್ಟ್ರೇಟ್ ವರ್ಕ್ ಬರಲ್ಲ ಅಂತಂದ್ರೆ ಅಟೆಂಪ್ಟ್ ಮಾಡಿ ಅವ್ರ ಸ್ಕಿನ್ ಹಾಳು ಮಾಡ್ಬೇಡ್ರಿ. ನೀವು ಕಲಿಬೇಕು ಅಂದ್ರೆ ಸ್ಕಿನ್ ಪ್ಯಾಡ್ಗಳು ಇರ್ತವೆ, ಅವ್ನ ತಗೊಂಡು ಪ್ರಾಕ್ಟೀಸ್ ಮಾಡಿ ಆಮೇಲೆ ನೀವು ರಿಯಲ್ ಸ್ಕಿನ್ ಮೇಲೆ ಟ್ರಯಲ್ ಮಾಡಕ್ ಬರ್ರಿ. ಅದನ್ನ ಬಿಟ್ಟು ಒಂದೇ ಸಲ ನೀವು ಸ್ಕಿನ್ ಮೇಲೆಲ್ಲ ಮಾಡಿ ಹಾಳು ಮಾಡಕ್ ಹೋಗ್ಬೇಡ್ರಿ. ನಾನು ಬೇರೆ ಯಾರ್ದು ಎಕ್ಸಾಂಪಲ್ ಕೊಡಲ್ಲ, ಇದೇ ವ್ಯಕ್ತಿದೆ ನಾನು ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ. ನನಗೆ ಅಷ್ಟೇನು ಖುಷಿ ಕೊಡಲಿಲ್ಲ ಇದು. ಯಾಕಂದ್ರೆ ಇವ್ರ ಸ್ಕಿನ್ ನಾನು ನೋಡಿದ್ನಲ್ಲ, ಆ ಎದೆ ಮೇಲೆ ಮಾಡಿಸಿರೋ ಟ್ಯಾಟೋ ಗಂಗಾವತಿಲಿ ಮಾಡಿಸಿದ್ರಂತೆ. ಅದು ಯಾರು ಮಾಡಿದ್ರೋ ಏನೋ ನನಗೆ ಗೊತ್ತಿಲ್ಲ, ಬಟ್ ಅದನ್ನ ಅವರು ಏನೋ ಒಂದು ಭಾವನೆ, ಒಂದು ಫೀಲ್ ಇಟ್ಕೊಂಡು ಮಾಡಿಸಿರ್ತಾರೆ. ಅವ್ರು ದುಡ್ಡಿಗೆ ದುಡ್ಡು ಕೊಡ್ತಿರ್ತಾರೆ, ಸ್ಕಿನ್ನು ಕೊಡ್ತಿರ್ತಾರೆ. ಒಪ್ಕೊಂತೀನಿ, ಬ್ರೌನ್ ಸ್ಕಿನ್ ಇರ್ಬೋದು, ಬಟ್ ಅದು ಸ್ಕಿನ್ನೇ ಅಲ್ವಾ. ಸೊ ಯಾರ ಫೀಲಿಂಗ್ಸ್ ಜೊತೆನೂ ಆಟ ಆಡಕ್ಕೆ ಹೋಗ್ಬೇಡ್ರಿ. ನಿಮಗೆ ಬಂದಿಲ್ಲ ಅಂದ್ರೆ ಬರಲ್ಲ ಬ್ರೋ ಅಂತ ಹೇಳ್ಬಿಡ್ರಿ, ಬೇರೆ ಯಾರು ಹುಡುಕೊಂತಾರ ಅವರು. ಮತ್ತೆ ನಮ್ಮ ಉತ್ತರ ಕರ್ನಾಟಕದವ್ರು ಬಂದಿದ್ದಾರೆ ಅಂದ್ರೆ ಜಾನಪದ ಗೀತೆ ಹಾಕಿಲ್ಲ ಅಂದ್ರೆ ಹೆಂಗೆ? ಬರಲಿಲ್ಲ ನೀ ಜೀವಂದಾಕಿ ನನ್ನ ಚಿಂತೆ ಇರಲಿಲ್ಲ, ಇಲ್ಕಲ್ಲ ಸೀರಿ ಉಟ್ಟ ಪೋರಿ ಮಾಡ್ಯಾಳ ನನ್ನ ಪ್ಯಾಲಿ. ಇದ ನೀವು ಕುಡ್ರಿ, ನಾ ಬೇಡ. ಅಯ್ಯಪ್ಪ, ನಿನ್ ಜೊತೆ ನಾನು ಕುಡಿಯೋದಿಲ್ಲಪ್ಪ. ನೀರ್ಗಿರ ಹಾಕಿಲ್ಲಪ್ಪ, ನಾನು ಕುಡಿಯಲ್ಲ. ಬೇಡತ್ಯ, ಸರಿ ಬಿಡು. ನಮ್ಮ ಉತ್ತರ ಕರ್ನಾಟಕದ ಜಾನಪದ ಗೀತೆಗಳನ್ನ ಕೇಳ್ತಿದ್ರೆ ಮಜವೋ ಮಜಾ. ಸೊ ಏನಂತಂದ್ರೆ ನಾನು ಸುಮಾರು ಪೋರ್ಟ್ರೇಟ್ ವರ್ಕ್ಗಳನ್ನ ಮಾಡಿದೆ. ಅದರೊಳಗಡೆ ನನ್ನ ಲೈಫಲ್ಲೇ ಬೆಸ್ಟ್ ಟೈಮ್ ಪೋರ್ಟ್ರೇಟ್ ಅಂತಂದ್ರೆ ಒಂದು ಬೇಬಿದು ಪೋರ್ಟ್ರೇಟ್ ಮಾಡಿದ್ದು ಅದು. ಸೊ ಅದು ನೆಕ್ಸ್ಟ್ ಅದಾದ್ಮೇಲೆ ಅದೇ ಥರದ್ದು ಬೆನ್ ಮೇಲೆ ನಾನು ಮಾಡಿದ್ದು ಅಂದ್ರೆ ಈ ಪೋರ್ಟ್ರೇಟು. ಸೊ ಈ ಪೋರ್ಟ್ರೇಟ್ ನಾನು ಮಾಡೋಕ್ಕೆ ಒಂದು 14 hours ತಗೊಂಡೆ ಅನ್ಕೋತೀನಿ, 14 ಗಂಟೆಗಳ ಕಾಲ ತಗೊಂಡಿದ್ದು. ಸೊ ಈ 14 ಅವರು ಪೇನ್ನ ತಡ್ಕೊಂಡು ಅವರು ಕೂತ್ಕೊಂಡು ಸಪೋರ್ಟ್ ಮಾಡಿದ್ರಲ್ಲ, ಆ ಒಂದು ಸಪೋರ್ಟ್ಗೆ ನಾನು ಅವ್ರಿಗೆ ರಿಯಲಿ ಥ್ಯಾಂಕ್ಸ್ ಹೇಳಬೇಕು. ಪಾಪ ಅವರು ಕೊಪ್ಪಳಿಂದ ಬಂದಿದ್ರು ಇಲ್ಲಿಗೆ. ವಿಡಿಯೋನ ನಾನು ಲಾಸ್ಟಿಗೆ ಹಾಕಿರ್ತೀನಿ. ಕೊಪ್ಪಳಿಂದ ಬಂದ್ಬಿಟ್ಟು 450 ಕಿಲೋಮೀಟರ್ ಬಂದು ನಮ್ಮ ಹತ್ರ ಮಾಡಿಸಿದಾರಲ್ಲ, ಇದು ಒಂಥರ ನಮ್ಗೆ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್ ಇದು. ಒಬ್ಬ ವ್ಯಕ್ತಿ ಕಂಟಿನ್ಯೂಸ್ ಆಗಿ 14 ಗಂಟೆಗಳ ಕಾಲ ಪೇನ್ನ ತಡ್ಕೊಂಡು ಕೊನೆಗೆ ವೈಟ್ ಇಂಕಲ್ಲಿ ಹೈಲೈಟ್ನ ಮಾಡಿಸ್ತಾರಲ್ಲ, ಅದು ಒಂಥರ ಗಾಯದ ಮೇಲೆ ಉಪ್ಪು ಹಾಕ್ದಂಗೆ ಇರುತ್ತೆ. ಆದರೂ ಇವರ ಪೇನ್ ತಡ್ಕೊಳ್ಳೋ ಕೆಪಾಸಿಟಿಗೆ ನಾನು ಹ್ಯಾಟ್ಸ್ ಆಫ್ ಹೇಳಲೇಬೇಕು. ಸೊ ವರ್ಕ್ ಕಂಪ್ಲೀಟ್ ಆಗಿ ಮುಗ್ದಿದೆ, ಯಾವ ಥರ ಬಂತು ಅಂತ ನೀವೇ ನೋಡ್ಬಿಟ್ಟು ಒಂದ್ಸಲಿ ಕಾಮೆಂಟ್ನ ಮಾಡಲೇಬೇಕು. ನಿಜ ಹೇಳಬೇಕು ಅಂದರೆ ಒಂದು ಒಳ್ಳೆ ಆರ್ಟಿಸ್ಟ್ಗೆ ತನ್ನ ಕಲೆನ ತಾನು ತೋರಿಸ್ಬೇಕು ಅಂತಂದರೆ ಒಳ್ಳೆ ಸ್ಕಿನ್ ಟೋನ್ ಇರೋ ಸಿಗಬೇಕು. ಬಟ್ ಇವರು ಮೀಡಿಯಮ್ ಸ್ಕಿನ್ ಟೋನ್ ಇದ್ರೂ ಒಳ್ಳೆ ಪೇನ್ನ ತಡ್ಕೊಂಡ್ರು, ಹಂಗಾಗ್ಬಿಟ್ಟು ಈ ವರ್ಕ್ ಇಷ್ಟು ಚೆನ್ನಾಗಿ ಬಂತು.
ಇವರು ತಾಳ್ಮೆಯಿಂದ ಕೂತ್ಕೊಂಡಿದ್ದಕ್ಕೆ ಈ ವರ್ಕ್ ಇಷ್ಟು ನೀಟಾಗಿ ಬಂದಿದ್ದು. ನಾವು ಈ ವರ್ಕ್ದು ಫೋಟೋಸು ವಿಡಿಯೋಸು ನೀಟಾಗಿ ತೆಗೆದು ಎಡಿಟ್ ಮಾಡಿ ಇನ್ಸ್ಟಾಗ್ರಾಮ್ ರೀಲ್ಸ್ ಅಲ್ಲಿ ಹಾಕಿದೀವಿ. ನಮ್ಮ ಪೇಜ್ ಬಂದ್ಬಿಟ್ಟು ಪೆನ್ ಟು ಸ್ಕಿನ್ ಟ್ಯಾಟೋ ಅಂತ. ನೀವು ಹೋಗ್ಬಿಟ್ಟು ಅಲ್ಲೂ ಸಪೋರ್ಟ್ ಮಾಡಿ, ಅಲ್ಲೂ ನಿಮಗೆ ಬೇಕಿರೋಂಥ ವರ್ಕ್ಗಳನ್ನ ಸರ್ಚ್ ಮಾಡಿ ನೋಡ್ಬೋದು ನೀವು. ಮತ್ತೆ ನೀವ್ಯಾರಾದ್ರೂ ನಿಮ್ಮ ಕನಸಿನ ಟ್ಯಾಟೋ ಮಾಡಿಸ್ಬೇಕು ಅನ್ನಂಗಿದ್ರೆ ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ನಮಸ್ತೆ, ನನಗೆ ಟ್ಯಾಟೋ ಹಾಕ್ಸೋದು ತುಂಬ ಇಷ್ಟ. ಇನ್ಸ್ಟಾಗ್ರಾಮಲ್ಲಿ ಪೆನ್ ಟು ಸ್ಕಿನ್ ಟ್ಯಾಟೋ ಅಂತೇಳಿ ನೋಡಿದೆ, ಅವ್ರ ವರ್ಕ್ ತುಂಬ ಇಷ್ಟ ಆಯ್ತು ನನಗೆ. ಇದಕ್ಕಿಂತ ಮೊದಲು ನಾನು ಒಂದು ಹಳೆ ಟ್ಯಾಟೋ ಹಾಕ್ಸಿದ್ದೆ, ನೋಡ್ತಿರ್ಬೋದು ನೀವು. ನನಗೆ ಅಷ್ಟೇನು ಖುಷಿ ಕೊಡಲಿಲ್ಲ ಇದು. ಬಟ್ ಇವಾಗ ಹಾಕ್ಸಿ ಟ್ಯಾಟೋ ಸಿಕ್ಕಾಪಟ್ಟೆ ಖುಷಿ ಆಗ್ತಿದೆ. ಆ ಫೀಲ್ ಒಂಥರ ಎಂಜಾಯ್, ಅದು ಹೇಳೋಕ್ಕಾಗ್ತಿಲ್ಲ. ನಮ್ಮ ಬೆಂಗಳೂರಿಂದ ನಮ್ಮೂರು ಮಿನಿಮಮ್ 400 500 ಕಿಲೋಮೀಟರ್ ಇದೆ. ಕೊಪ್ಪಳದಿಂದ ಇಲ್ಲಿ ಬಂದು ಇವ್ರು ವರ್ಕ್ ಮಾಡ್ತಿದ್ದೀನಿ. ಸಿಕ್ಕಾಪಟ್ಟೆ ಚೆನ್ನಾಗಿ ಮಾಡ್ತಾರೆ. ನೀವು ಇನ್ನೊಂದ್ಸಲ ನೋಡ್ರಿ, ನಿಮಗೂ ಇಷ್ಟ ಆಗುತ್ತೆ, ಬಂದ್ ಮಾಡ್ತೀರಿ. ಸೊ ಈ ರೀತಿ ಹೆಚ್ಚಿನ ಟಿಪ್ಸ್ಗಳಿಗೋಸ್ಕರ ನಮ್ಮ ಪೇಜ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಬೆಲ್ ಐಕಾನ್ನ ಒತ್ತಿರಿ. ಯಾಕಂದರೆ ಹೆಚ್ಚಿನ ವಿಡಿಯೋಸ್ಗಳು ನಿಮಗೋಸ್ಕರ ಬರ್ತಾನೆ ಇರ್ತವೆ ಇನ್ಮೇಲೆ. ದಯವಿಟ್ಟು ನಿಮ್ಮಿಂದ ನಮಗೂ ಸಪೋರ್ಟ್ ಬೇಕು. ಥ್ಯಾಂಕ್ ಯು.